ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೇನೆ. ನಾವು ಕೂಡ ಆರಾಮದೆ ನೋಡ್ರಿ. ಈಗ ಸಾಯಂಕಾಲದಿಂದ ಬ್ಲಾಗ್ ಚಾಲೂ ಮಾಡೇನಿ. ಬೆಳಗಿಂದನೂ ಈ ಹಬ್ಬಗಳು ಯಾಕಾರ ಬರ್ತಾವ ಅನ್ನಂಗಾಗತ್ತೈತಿ. ಒಬ್ಬೇಕೆ ಬೇರೆ ಮಾಡ್ಕೋಬೇಕ. ಹಂಗಾಗಿ ಈಗ ಮೊನ್ನೆ ಮ್ಯಾಗ ಒಂದು 2-3 ತಪ್ಪು ಮಾಡಿಬಿಟ್ಟೇನೆ ಗೊತ್ತಾಗ್ಲಿದಾರ. ಮತ್ತು ಇದು ವಿಷಯದಾಗ ಹಂಗಾಗಬಾರ್ದು ಅಂತೆಲ್ಲನೂ ಕೇಳಿ ಮಾಡಾಕತ್ತೇನಿ. ಎಷ್ಟಾಕೈತೆ ಅಷ್ಟೇ ತಿಳಿದಷ್ಟು. ಈಗ ಕರ್ಚಿಕ ಮಾಡ್ಬೇಕಂತ ರೆಡಿ ಮಾಡ್ಕೊಂಡೇನಿ. ಎಷ್ಟಾಕೈತಿ ಚಿನ್ನೂಗ ಎಲ್ಲ ಊಟ ಅದೆಲ್ಲ ಮಾಡಿಸಿ ಎಲ್ಲ ಆಗೈತಿ. ಈಗ 6 ಗಂಟೆ ಟೈಮ್, 6 ಗಂಟೆ ಆಗೈತಿ, 5:30 ಆಗೈತಿ. ಇನ್ನೂ 6 ಗಂಟೆ ಆಗಿಲ್ಲ. ಬೆಳಗ್ಗಿಂದನೂ ಎಲ್ಲ ಕೆಲಸ ಮುಗಿಸ್ಕೊಂಡು ಕರ್ಚಿಕ ಬೇಕಾಗಿರೋದು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಹುರೆ ಹೋಳಿಗೆ ರೆಡಿ ಮಾಡಿ ಇಟ್ಕೊಂಡು ಅದ್ರದ್ದು ಹಿಟ್ಟಿಂದ ರೆಡಿ ಇಟ್ಕೊಂಡೇವಿ. ಹುರಕ್ಕೆ ಹೋಳಿಗೆ ಆಚೆ ಕಡೆ ಅಮ್ಮಾರು ಬಂದು ಹೇಳ್ಕೊಟ್ಟು ಹೋಗ್ಯಾನಂದ್ರೆ ಸ್ವಲ್ಪ ಅದು ಅನಾದು ತೊಗೋಬೇಕಲ್ಲ. ನಾನು ಮೊದಲೇ ಸರಿ ಮತ್ತೇನಾರು ಕೆಡಿಸಿರಿ ಏನು ಮಾಡೋದು ಅಂತ ಅದ್ರಾಗ ಮೇನ್ ನಮ್ಮ ಸಿಗಿ ಹುಣಿವೆ ಬೇಕಾಗಿರುವಂಥ ಪದಾರ್ಥನ ಹುರಕ್ಕೆ ಹೋಳಿಗೆ ನಮ್ದು. ಅದ್ರ ಮ್ಯಾಗನ ಹೊಲದಾಗ ದೀಪ ಇಟ್ಟು ಬೆಳಗ್ತಾರೆ. ಹಂಗಾಗಿ ಹುರಕ್ಕೆ ಹೋಳಿಗೆನ ಭಾಳ ಮುಖ್ಯ ಆಕತಿ. ಈಗ ಕರ್ಚಿಕಾಯಿಗೆ ರೆಡಿ ಮಾಡ್ಕೊಳತ್ತೀನಿ. ಆಲ್ಮೋಸ್ಟ್ ಎಲ್ಲ ಆಗೈತಿ. ಬರ್ರಿ ಹೆಂಗೆ ಕರ್ಚಿಕಾಯಿ ಮಾಡ್ತಾನೆ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನಂತ. ಇಲ್ಲಿ ಕರ್ಚಿಕಾಯಿ ಮಾಡೋಕ್ಕಂತ ಅರ್ಧ kg ಮೈದಾ ಹಿಟ್ಟು ತೊಗೊಂಡನಿ. ಇಲ್ಲಿ ಸಕ್ರೆ ಪುಡಿ ಮತ್ತು ಕೊಬ್ಬರಿ ಪುಡಿ ಮಾಡ್ಕೊಂಡಿದ್ದೇನೆ. ಒಣಗಿಸಿರೋಂಥ ಒಣ ಕೊಬ್ಬರಿದ ಪುಡಿ. ಆಮ್ಯಾಗ ಸಕ್ರೆನ ಮಿಕ್ಸಿ ಮಾಡ್ಕೊಂಡು ಅದ್ರ ಪೌಡ್ರ್ ಮಾಡ್ಕೊಂಡು ಅದನ್ನ ಹಾಕ್ಕೊಂಡೇನಿ. ಹಂಗೆ 3 ಏಲಕ್ಕಿ, 1 ಲವಂಗ, ಆಮ್ಯಾಗ ಅರ್ಧ kg ಅಷ್ಟು ಪುಟಾಣಿ ಹಿಟ್ಟು ತೊಗೊಂಡು ಈಗ ಸೂಸ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಕರ್ಚಿಕಾಯಿ ಸೂಸ್ಲ ಇಲ್ಲಿ ಕಾಶಿ ಆರಿಸಿರುವಂಥ ಎಣ್ಣೆ, ಇಲ್ಲ 1 ಚಿಟಿಕೆ ಅಷ್ಟು ಉಪ್ಪು. ನಾವೇನು ಕಾಶಿ ಆರಿಸಿದ ಎಣ್ಣೆ ಇರ್ತೈತ್ರಲ್ಲ ಅದಕ್ಕೆ ಹಾಕೊಳ್ಳೋದಕ್ಕೆ ಕಾರಣ ಇಷ್ಟ ಅಂದ್ರೆ ಕರ್ಚಿಕಾಯಿ ಪಳ್ಳಕ್ಕವ ಅಂಥೇಳಿ ಹಾಕೋತೇವೆ. ಬಾಯ ರುಚಿನೂ ಬರ್ತಾವ ಪಳ್ಳಕ್ಕತ್ತಂಥೇಳಿ. ಇಲ್ಲಿ 1 ಚಿಟಿಕೆ ಉಪ್ಪು ಹಾಕೊಂಡಿರ್ತೇನೆ ನಾನು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದ ಬಳಿಕ ನೋಡ್ರಿ ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ನೀರು ಹಾಕೊಂಡು ನಾದಿ ಇಟ್ಕೋಬೇಕು ನೋಡ್ರಿ. ಸ್ವಲ್ಪ ನೆನಿತನ ಈ ರೀತಿ ಹದದೊಳಗೆ ನಾದಿ ಇಟ್ಕೊಂಡೇನಿ. ಇದೊಂದು 15-20 ನಿಮಿಷ ನೆನೀಲಿ. ಮುಚ್ಚಿಟ್ಟು ಕರ್ಚಿಕಾಯಿ ಮಾಡೋಣ. ಕರ್ಚಿಕಾಯ್ದು ಹಿಟ್ಟೆಲ್ಲ ನಾದಿಟ್ಟೇನ್ರಿ ಸ್ವಲ್ಪ ನೆನಿಲ್ಲ ಅಂಥೇಳಿ. ಇನ್ನು ಸಾಯಂಕಾಲದೆಲ್ಲ ಕೆಲಸ ಮುಗಿಸ್ಕೊಂಡು ಎಷ್ಟಕ್ಕತ್ತು ಅಷ್ಟು ಇವತ್ತು ಕರ್ಚಿಕಾಯಿ ಮಾಡ್ಬೇಕಂತ ಅಂದ್ಕೊಂಡೇನಿ. ಮೊನ್ನೆ ಮಾನಮಿ ದೀಪ ಹಾಕಿದ್ವಲ್ಲ, ಒಂದು 3-4 ತಪ್ಪುಗಳು ಮಾಡಿಬಿಟ್ಟೆ ನಾನು. ಒಂಥರ ಮನಸ್ಸಿನಾಗ ಈಗೂ ಗಿಲ್ಟ್ ಫೀಲ್ ಆಗತ್ತೈತಿ. ಯಾಕಂದ್ರೆ ಗೊತ್ತಿಲ್ಲ, ಬೇಕಂತ ಏನು ಮಾಡಿಲ್ಲ, ಖರೆ ಆಗತ್ತವ ಎಷ್ಟ ನಾವು ಹುಷಾರಿಂದ ಮಾಡೇವಂದ್ರೆ. ಪ್ರತಿ ವರ್ಷವೂ ಅತ್ಯಾರು ಮಾಡ್ಕೊತ ಹೋಗುವಾಗ ಅಷ್ಟೊಂದು ಕೇರ್ ತೊಗೋತಿದ್ದಿಲ್ಲ. ಅದರ ಬಿಡು ಮಾಡ್ತಾರೆ ಬಿಡು ಅನ್ನೋ ಅಂಥ ಮೈಂಡ್ ಸೆಟ್ಟಲ್ಲಿ ಇರ್ತಿದ್ವಿ. ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರು ನಾನೊಂದು ರಿಕ್ವೆಸ್ಟ್ ಮಾಡ್ಕೋಬೇಕಂತ ಅಂದ್ಕೊಳತ್ತೀನಿ. ಅತ್ತೆ ಮಾವ ಇದ್ದಾಗಾತು, ತವ್ರ ಮನೆ ನಾವು ಇದ್ದಾಗಾತು, ತಾಯಿ ತಂದೆ ನಾವು ಏನೋ ಒಂದು ಕೆಲಸ ಹೇಳಕತ್ತಾರೆ, ಏನೋ ಮಾಡತ್ತಾರ ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಪ್ಲೀಸ್ ಅವ್ರಿಗೆ ಹೆಲ್ಪ್ ಮಾಡಿರಿ. ನಿಮ್ಮ ಕೈಲಿ ಎಷ್ಟಾಕೈತೆ ಅಷ್ಟು ಕೆಲಸ ಮಾಡಿರಿ. ಅವ್ರಿಗೆ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ನೋವು ಕೊಡೋಕೆ ಹೋಗಬೇಡ್ರಿ. ಹಂಗೆ ಗಂಡು ಮನೆ ಬಂದ ಬಳಕ ನೋಡಿರಿ, ಅದು ನಮ್ಮ ಕರ್ತವ್ಯನೇ ಇರ್ತೈತೆ. ಅದು ನಮ್ಮದು ಸ್ಥಾನ ಯಾವ್ದು ಇರ್ತೈತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮಾಡಬೇಕಾದ ಕೆಲಸ ಏನಿರ್ತೈತೆ ಅನ್ನೋದು ಭಾಳ ಮುಖ್ಯ ಆಕೈತಿ. ದಯವಿಟ್ಟು ಅವರು ಅದಾರ ಬಿಡು ಅನ್ನೋ ಒಂದು ಭಾವನೆಯಿಂದ ಹೊರಗೆ ಬಂದು ಅದನ್ನು ಕಲಿಬೇಕು ಮಾಡಬೇಕು ಅಂತ ದಯವಿಟ್ಟು ಕಲೀರಿ. ಅವರಿದ್ದಾಗನ ಕಲ್ತ್ಕೊಂಡು ಎಲ್ಲನೂ ಪದ್ಧತಿಗಳು ಹೆಂಗಿರ್ತಾವೆ ಹಂಗೆ ಮಾಡ್ಕೊತ ಹೋಗ್ರಿ. ಇಲ್ಲಾಂದ್ರೆ ಇವತ್ತಿನ ದಿನ ಇವತ್ತು ಆ ಒಂದು ಸಿಚುವೇಶನ್ ನೋಡ್ರಿ ನನಗೆ ಭಾಳ ಕಷ್ಟ ಆಕೈತಿ. ಅತ್ತಿ ಇರತಕ್ಕನೂ ಅಡುಗೆ ಮನೆಯದು ಅಷ್ಟೇ ನಾನು ಉಸ್ತುವಾರಿ ಏನಿರ್ತಿತ್ತಲ್ಲ ಅದು ಮಾಡ್ಕೊಂಡು ಹೋಗ್ತಿದ್ದೆ. ದೇವ್ರದ್ದು ಏನಂದ್ರೆ ಏನೂ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಿದ್ದಿಲ್ಲ. ಮಾಡ್ತಾರಲ್ಲ ಅಂತ ಅನ್ನೋ ಅಂಥದ್ದು ಅಂದ್ಕೊಂಡು ನಾವು ನಮ್ಮಷ್ಟಕ್ಕೆ ನಮ್ದು ಏನಿರ್ತದೆ ಕೆಲಸ ಅದಷ್ಟು ಮಾಡ್ಕೊಂಡು ನಾವು ಸುಮ್ಮಿದ್ದು ಬಿಡ್ತಿದ್ದೆ. ಮೊನ್ನೆ ಆದಂಥ ಎಕ್ಸ್ಪೀರಿಯೆನ್ಸ್ ಐತಲ್ಲ, ಅದು ಹೇಳ್ಕೊಳಕ್ಕಾಗೋದಿಲ್ಲ ಬಿಡ್ರಿ. ಅಷ್ಟಕ್ಕೆ ಕಷ್ಟ ಆಗ್ಬಿಡುತ್ತೆ ನನಗೆ. ಇಷ್ಟೂ ಒಬ್ಬೇಕೆ ಮಾಡ್ಕೋಬೇಕು. ಅದು ಪೂಜೆದ್ರ ರೆಡಿ ಮಾಡೋದು ನಂಗೆ ಅಷ್ಟೊಂದು ಏನು ಗೊತ್ತಿಲ್ಲ. ಅದು ದೀಪ ಹಾಕುವಾಗೆಲ್ಲ ಇನ್ನೊಬ್ಬ ನಮ್ಮ ಅಂಟಿಯರು ಬಂದೆಲ್ಲ ಹೆಲ್ಪ್ ಮಾಡಿದ್ರು. ಆ ದೀಪದ್ದೆಲ್ಲ ಸರಿ ಮಾಡಿಕೊಂಡೆ. ಅದಾದ ಬಳಿಕ 11 ಈ ಸರಿದ್ದು 11 ಪೂಜೆ ಬಂದಿದ್ವಲ್ಲ, ಅಷ್ಟು ಒಂದತ್ತು ಮಾಡೋದೆಲ್ಲ ಅವರೆಲ್ಲ ಹೆಂಗೆ ಮಾಡ್ಕೊತ ಬಂದಿದ್ರು ಹಂಗೆ ಮಾಡಿದೆ. ಅದು ನಾಳೆ ಬನ್ನಿ ಮುಡಿತಾರಂದ್ರೆ ಇವತ್ತರಂತ ಏನಾಗಬೇಕಾಗಿತ್ತು, ಬೆಳಗ್ಗೆ ಎಲ್ಲರೂ ಎದ್ದೇಳೋಷ್ಟ್ರೊಳಗೇನೆ ಎದ್ದು ಕಾಸು ಜಳಕ ಮಾಡಿ ಆ ಜಗ್ಲಮೆ ಇಟ್ಟಿರ್ತೀವಲ್ಲ ಎಲ್ಲ ದೇವ್ರ ಕಿತ್ತು ಕಾಸು ಪೂಜೆ ಮಾಡಬೇಕಾಗಿತ್ತಂತ. ನನಗೆ ಅದು ಅಷ್ಟೊಂದು ಫ್ಲ್ಯಾಶೇ ಆಗಲಿಲ್ಲ, ಗೊತ್ತಾಗಲಿಲ್ಲ. ನಾನು ಅಂದ್ಕೊಂಡೆ ಬನ್ನಿ ಮುಡಿಯೋವರೆಗೂ ಹಂಗೆ ಇರ್ತಾರೆ, ಬನ್ನಿ ಮುಡಿದಾದ ಬಳಿಕ ದೇವ್ರು ಕೇಳ್ತಾರೆ, ಆಮೇಲೆ ಬತ್ತಿ ತಿರುವು ಹಾಕ್ತಾರೆ ಅಂತ ಹಿಂಗೆ ಅಂದ್ಕೊಂಡೆ. ಅಷ್ಟಾಗಲೂ 2 ಸರಿ ನಮ್ಮ ಅತ್ತೆಯಾರು ಕೇಳೀನಿ. ಅವರು ಹ್ಞೂ ನಾ ಹೇಳಿದ್ಕೆಲ್ಲ ಹೂಣ ಅಂದ್ರೆ ಅವ್ರು ಬಿಡು ಇದು ಹಿಂಗೆ ಇರಬಹುದೇನೋ ಅಂದ್ಕೊಂಡು ಸುಮ್ಬಿಟ್ಟೆ ರೀ ನಾನು. ತಿರುಗಿ ಪಡ್ಲಿಗೆ ತುಂಬಿಸುವಾಗ ಯಾವಾಗ ಗೊತ್ತಾಗಿದ್ದು ನನಗೆ, ಅವರು ಬಂದು ನಮ್ಮ ಸಣ್ಣವಾರು ಹೇಳಿದರು ಪಡ್ಲಿಗೆ ತುಂಬಿಸುವಾಗ, ಇಲ್ಲ ದೇವರೆಲ್ಲ ಕಿತ್ತು ಎಷ್ಟು ಬೆಳಗ್ಗೆ ಕಾಸ ಪೂಜೆ ಮಾಡ್ಬೇಕಾಗಿತ್ತು, ಇದನ್ನು ಹಿಂಗೆ ಬಿಡಬಾರ್ದು ಅಂತ ಹೇಳಿದ್ರು.
ಅಲ್ಲಿ ಒಂದು ತಪ್ಪು ಮಾಡಿದೆ. ಆಮೇಲೆ ಹೇಳಿದೆ ಇಲ್ಲ ನನಗೆ ಗೊತ್ತಿಲ್ಲ, ಮತ್ತು ಅತ್ತಿ ಕೇಳಿದಾಗಿಲ್ಲ, ಎಲ್ಲಕ್ಕೂ ಹ್ಞೂ ಅಂದ್ರೆ ಅವ್ರು ಸರಿ ಹಿಂಗೆ ಇರ್ಬೋದೇನ, ಬನ್ನಿ ಮುಡಿ ತಕ್ಕ ಕೇಳುವಂಗಿಲ್ಲನ ಅಂತ ಹಿಂಗೆ ಅನ್ಕೊಂಡ್ಬಿಟ್ಟೆ ಅಂತ ಅವ್ರಿಗೆ ಹೇಳಿದೆ. ಪಡ್ಲಿಗಿನ ನೇರವಾಗಿ ಅಂದ್ರೆ ನಾವು ಯಾವ ರೀತಿ ಹಿಂಗೆ ಕೆಳಗಿಟ್ಟು ಅಂದ್ರೆ ರೌಂಡಾಗಿ ಇಡ್ತಾರಲ್ಲ ಹಾಗೆ ಇರಬೇಕಾಗಿತ್ತು ಅಂತ ನನಗದು ಗೊತ್ತಿಲ್ಲ. ನಾನು ಅದನ್ನು ಗೋಡೆಗೆ ಹಚ್ಚಿಟ್ಬಿಟ್ಟಿದ್ದೆ. ಅದನ್ನು ನೋಡಿ ಅಂದ್ರೆ ಈ ರೀತಿ ಇಡಬಾರ್ದು, ಈ ರೀತಿಯೇ ಇರಬೇಕೆಲ್ಲ ಮುಂದೆ, ಇಲ್ಲಾಂದ್ರೆ ಸಮಸ್ಯೆಗಳಾಕ್ಕವ ಅಂತೇಳಿ ಅದು ನಾವು ಎಣ್ಣೆ ಹಾಕಿಡ್ತಿದ್ದೀವಲ್ಲ ಕ್ಯಾನ್, ಅದನ್ನು ಸೈಡ್ಗೆ ಇಟ್ಟು ಅದನ್ನು ಅಲ್ಲಿ ಇಡಬೇಕಾಗಿತ್ತಂತ ಅದು ಗೊತ್ತಾಗಿಲ್ಲ. ಅಲ್ಲೇ 2 ತಪ್ಪು ಮಾಡಿದೆ. ಆಮೇಲೆ ಅದು ಕಂಡೆ ಪೂಜೆ ಮಾಡಬೇಕಾದ್ರೆ ನಮ್ಮ ತವ್ರ ಮನೆ ಕಡೆ ಎಲ್ಲ ಒಂದೇ ದಿನ ದೀಪ, ಒಂದೇ ದಿನ ಕಂಡೆ ಪೂಜೆ ಮಾಡಿ ಸಾಯಂಕಾಲ ಬನ್ನಿ ಮುಡಿ ದಿನಾನ ದೀಪ ಹಾಕ್ತೇವೆ. ಬೆಳಗ್ಗೆ ಹಾಕಿ ಸಾಯಂಕಾಲ ತನಕ ಅವತ್ತ ಕಂಡೆ ಪೂಜೆ ಮಾಡ್ತೇವೆ. ನಾವು ಕಂಬಳಿ ಕಾಸ ಕಂಡೆ ಪೂಜೆ ಮಾಡ್ತೇವೆ. ನಾನು ಹಂಗೆ ಇಲ್ಲಿ ಹಂಗೆ ಮಾಡ್ತಾರಲ್ಲ ಅಂತಂದು ನಾನು ಕಂಬಳಿನ ಅಲ್ಲಿ ಹಾಸ್ಬಿಟ್ಟೆ. ಅದು ಪಡ್ಲಿಗೆ ನಾವೇನು ತುಂಬಿಸ್ತೇವಲ್ಲ, ತುಂಬಿಸುವಾಗ ಕಂಬಳಿಲ್ದನ ಪಡ್ಲಿಗೆ ತುಂಬಿಸೋ ಹಂಗೆ ಇಲ್ಲ ಅಂತ ಅಲ್ಲಿ ಒಂದು ಮಿಸ್ಟೇಕ್ ಮಾಡಿಕೊಂಡೆ. ಮತ್ತು ಎಲ್ಲಮ್ಮಗತ್ತೆ ಎಲ್ಲ ದೇವ್ರಿಗೆ ಬೇಡ್ಕೊಂಡೆ. ನಾನು ಬೇಕು ಅಂತ ಏನು ಮಾಡಿಲ್ಲ, ನನಗೆ ತಿಳಿದಷ್ಟಂತೂ ನಾನು ಭಕ್ತಿಯಿಂದ ಮಾಡಿದ್ದೇನೆ. ಅಕಸ್ಮಾತ್ ನನ್ನ ಕೈ ಮೀರಿ ಅಕಸ್ಮಾತ್ ಗೊತ್ತಿಲ್ಲದ್ರೆ ಆಗಿರುವಂಥ ಎಲ್ಲ ತಪ್ಪು ಕ್ಷಮಿಸ್ಬಿಡ್ರಿ. ನಿಮ್ಮ ಹೊಟ್ಟೆ ಹಾಕ್ಕೊಂಬಿಡ್ರಿಪ್ಪ ದೇವ್ರ. ಮುಂದಿನ ವರ್ಷ ಯಾವುದು ತಪ್ಪಾಗ್ಲಂಗೆ ಇನ್ನು ಹುಷಾರದಿಂದ ಎಲ್ಲ ಚೆಂದ ಮಾಡ್ಕೊಂಡು ಹೋಗ್ತೇನೆ ಅಂಥೇಳಿ ಮಾಡಿದೆ. ಲಾಸ್ಟಿಗೆ ಪಡ್ಲಿಗೆ ತುಂಬಿಸ್ಬೇಕಾದ್ರೆ ಜೋಗ ಆಡ್ತೇವೆ ನೋಡ್ರಿ, ಎಲ್ಲಮ್ಮನು ಎಲ್ಲನೂ ಹೇಳ್ಕೊತ ಹಾಲ್ಗುದು ಅನ್ನೋವಾಗ ಒಂಥರ ಕೈಯನ್ ರೂಮ್ಗಳೆಲ್ಲ ಎದ್ದು ನಿಂತ್ಬಿಟ್ಟು ನನಗೆ. ಯಾಕಂದರೆ ಯಾವತ್ತಿಗೂ ಒಂದು ದಿನಾನು ಆ ಒಂದು ಪ್ಲೇಸಲ್ಲಿ ನಾ ಹೊಕ್ಕೇನಿ ಹಂಗೆ ಹೇಳ್ತೇನೆ ಅಂತ ಅಂದ್ಕೊಂಡಿದ್ದಿಲ್ಲ. ಒಳ್ಳೇದ ದೇವ್ರ ವಿಷಯದೊಳಗೆ. ಆದ್ರೆ ಆ ಒಂದು ಅನುಭವ ಅನ್ನುವಂಥದ್ದು ಬರ್ತೈತಲ್ಲ, ಅದು ಒಂಥರ ದುಃಖನೂ ಬರೆಸ್ತು. ಒಂದು ಕಡೆ ನನಗೆ ಇನ್ನೂ ಒಂದಿಷ್ಟು ದಿನ ನಮ್ಮ ಅತ್ತೆ ಎಲ್ಲ ಜವಾಬ್ದಾರಿ ಮನೆತನ ಹೊತ್ತು ಒಯ್ತಾರೆ ಬಿಡು ಅನ್ನೋವಂಥ ಭಾಳ ಇತ್ತು. ಸಡನ್ನಾಗಿ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಹೊರೋದು ಪರಿಸ್ಥಿತಿ ಬಂತಲ್ಲ ನಮಗಂತಂದು ಭಾಳ ಕೆಟ್ಟ ಬೇಜಾರಾಯ್ತು. ಹಂಗೆ ತರ್ಕೊಳಕ್ಕಾಗಲಿಲ್ಲ ನನಗೆ. ಯಾಕಂದ್ರೆ ನಾವು ನಮ್ಮ ಅಪ್ಪ ನಮ್ಮ ಅವ್ನ ಜೋಡಿ ಇರ್ಬೇಕು ಅನ್ನೋದು ಭಾಳ ಆಸೆ ಇತ್ತು. ಆ ವಿಷಯದಾಗ ದೇವ್ರು ನಮಗೆ ಭಾಳ ಮೋಸ ಮಾಡಿದ. ಇವತ್ತಿನ ದಿನ ನಂಗೆ ಅಪ್ಪವ ಬೇಕಂದ್ರೂ ಇಲ್ಲ. ಅವಾಗ ಅವ್ರಿದ್ದಾಗ ನಮಗೆ ಬೆಲೆ ದೇವ್ರನಿಗೂ ಗೊತ್ತಾಗೋದಿಲ್ಲ ರೀ. ಅದು ತಾಯಿ ತಂದೆ ಬೆಲೆಗಳು ಸಿಟ್ಟು ಮಾಡ್ತೇವೆ, ಅವ್ರ ಜೋಡಿ ಬೈದಾಡ್ತಿರ್ತೇವೆ, ಅವ್ರು ಏನಾರ ಹೇಳಿ ಸಿಟ್ಕೊಂಡು ಹೋಗೋದು, ಊಟ ಮಾಡೋದು ಬಿಡೋದು, ಇವೆಲ್ಲನೇ ಏನೋ ಮಾಡ್ತಿರ್ತೇವೆ. ಕೆಲಸ ಹೇಳ್ಕೊಳ್ಳೆ ನಾ ಮಾಡ್ಬೇಕಣ್ಣ ನಾ ಬಿಡ್ಬೇಕಣ್ಣ ಅಂತ ಜರ್ಕೊಂಡು ಹೋಗಿರ್ತೇವೆ. ಅವ್ರು ಕಳ್ಕೊಂಡಾಗ ಆಗುವಂತನೂ ಐತೆ ನೋಡ್ರಿ. ಅದ್ರೊಳಗೆ ಗಂಡ ಮನೆ ಬಂದು ಬೆಳಕ. ಅದ್ರ ನಾ ಗಂಡ ಮನೆ ಏನು ಕಷ್ಟ ಅನುಭವಿಸಿಲ್ಲ ಖರೆ. ಈ ಸಿಚುವೇಶನ್ದಾಗ ನಮ್ಮ ಅತ್ತಿ ಇದ್ದಿದ್ರೆ ಅಷ್ಟೊಂದು ನನಗೇನು ಅನಿಸ್ತಿದ್ದಿಲ್ಲ. ಯಾಕೆ ಯಾವತ್ತೂ ಅವ್ರು ನಮ್ಮ ಅತ್ತಿಗತ್ಲೆ ನೋಡ್ಕೊಂಡಿದ್ದಿಲ್ಲ. ಅದೊಂಥರ ಭಾಳ ದುಃಖ ಆಗ್ಬಿಡುತ್ತೆ ನನಗೆ. ಹಾಗಾಗಿ ಬಣ್ಣಿಗೆ ಕೊಡುವಾಗ ಸಮೇತ ದೇವ್ರನಿಗೆ ನಾ ಯಾರ ಮನೆಗೆ ಹೋಗಲೇ ಇಲ್ಲ ಸರಿ. ಎಲ್ಲ ಕೂಡ ಒಂಥರ ನೆನಪಾಗಿ ಬೇಜಾರಾದಂಗಾಗಿ ಸುಮ್ಮನೆ ಉಳ್ಕೊಂಡ್ಬಿಟ್ಟೆ. ಬನ್ನಿ ಕೊಡಕ್ಕೆ ಯಾರಿಗೂ ಹೋಗಲಿಲ್ಲ, ಎಲ್ಲಿ ಹೋಗಲಿಲ್ಲ. ನಮ್ಮ ಮನೆಗೆ ಯಾರು ಎಷ್ಟು ಬಂದಿರಲ್ಲ ಅಷ್ಟು ಜನ ಕಷ್ಟ ಕೊಟ್ಟು ಸುಮ್ಮನೆ ಹೋಗ್ಕೊಂಡ್ಬಿಟ್ಟೆ. ನನ್ನ ಮನೆಯವ್ರು ಅಂದ್ರೆ ಹೂ ಕೊಟ್ಟು ಬಾ ಅದು ಅಂತೇಳಿ. ನನಗೆಲ್ಲ ರೆಡಿ ಆಗೋಕ್ಕೂ ಮನಸ್ಸಾಗಲಿಲ್ಲ, ಹೋಗೋಕ್ಕೂ ಮನಸ್ಸಾಗಲಿಲ್ಲ. ಬಿಡಪ್ಪ ಎಲ್ಲ ಸರಿ ಆಗುವಾಗ ಕೊಡ್ತೇನೆ ಅಂತಂದು ಸುಮ್ಮನಾಗ್ಬಿಟ್ವಿ. ಈಗ ಸೀಗೆ ಹುಣ್ಣಿಮೆ ಇದು ಕೂಡ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಮಳೆ ಇರಲಿಲ್ಲ ಅಂದ್ರೆ ಭಾಳ ಚಲೋ ಆಕತಿ. ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಬೋದಾ. ಹೊಲಕ್ಕೆಲ್ಲ ಹೋಗಿ ಹೆಂಗೆ ಪೂಜೆ ಮಾಡ್ತೇವೆ ಅಂತೆಲ್ಲ ನಿಮಗೂ ತೋರಿಸ್ಕೊಂಡು ನಾವು ಮಾಡ್ಬೋದಾ. ಅದು ಮಳೆ ಇತ್ತಪ್ಪ ಅಂದ್ರೆ ಅದು ಕೂಡ ತೋರ್ಸೋಕ್ಕಾಗಲ್ಲ, ಹೋಗೋಕ್ಕೂ ಆಗಲ್ಲ. ಇಲ್ಲೇ ಮನ್ಯಾಗ ಮಾಡೋದು, ಮನ್ಯಾಗ ಇದು ಮಾಡ್ತೇವೆ. ಈಗ ಇದ್ದಿದ್ರಪ್ಪ ಅಂದ್ರೆ ಕುತ್ಕೊಂಡು ಅವ್ರು ಎಷ್ಟನ್ನಕ್ಕಾಗಲಿ ಹೇಳ್ತಾರೆ ಮಾಡ್ತಾರೆ, ಅಷ್ಟೊಂದು ಏನು ಅನಿಸೋದಿಲ್ಲ. ಇವತ್ತು ಇಡೀ ದಿನ ಒಂದು 10 ನಿಮಿಷನೂ ಕೂತಿಲ್ಲ ನೋಡ್ರಿ. ಅಷ್ಟು ಕೆಲಸ ಅಂದ್ರೆ ಕೆಲಸ ಎಲ್ಲ ನಾವು ಹುಡುಗಿ ಹಿಡ್ಕೊಂಡು ಮಾಡ್ಬೇಕು. ಆವಾಗ ಮೊದ್ಲಿನ ಕಾಲದ ಮಕ್ಕಳೆಲ್ಲ ಒಂದು ಕೈಯ ರೊಟ್ಟಿ ಸುತ್ತ ಕೊಟ್ಬಿಟ್ರೆ ಅದ ಮೂಲೆ ಕುತ್ಕೊಂಡು ಅಲ್ಲೇ ಇದು ಮಾಡ್ತಿದ್ರು ಅಂತ. ಈಗಿನ ಮಕ್ಕಳು ನಾವು ಕುಂತ್ರೆ ಸೈ ಅಷ್ಟರ ಮಟ್ಟಿಗೆ ಒಂದೊಂದು ಹಿಡಿಯೋಟಿಗೆನ 10 ಹಿಡಿದಿದ್ರಷ್ಟು ಸಮ ಆಕತಿ. ಅಷ್ಟು ಇರ್ತಾವೆ. ಇಲ್ಲದಾಳ ಅಂದ್ಕೂಲೆ ಅಲ್ಲಾದ್ರೊಳಗೆ ನಮ್ಮ ಹಿತ್ಲಾಗ ಬೇರೆ ಎಲ್ಲ ಕಡೆ ಬೈಲು, ಅದ್ರಾಗ ಗುಂಡಿಗೆ ಬೇರೆ ಅದಾವೆ, ಬೀಳ್ತಾಳೆ ಅನ್ನೋ ಒಂದು ಹೆದರಿಕೆ. ಒಂದು ಹುಳ ಹುಪ್ಪಡಿ ಒಂದು ಜಾಸ್ತಿ ಕಾಟ ನಮಗೆ. ಎಲ್ಲಿ ನೋಡ್ತೀಯಲ್ಲ ಹಾವುಗಳು ಕಾಣಿಸ್ಕೋತಿರ್ತಾವೆ. ಒಂದೊಂದು ಸರಿ ಹುಳ ತಿನ್ನಾಕೋದು ಬರ್ತಿರ್ತಾವೆ. ಒತ್ತಿಕೆಟ್ಟ ದನಿಕೆಟ್ಗಳೆಲ್ಲ ಅಡ್ಡಾಡ್ತಿರ್ತಾವಲ್ಲ. ಹಾಗಾಗಿ ಆಕಿನೊಬ್ಬಕಿನ ಕಾಯ್ಬೇಕು. ಹೊರಗೆ ಹೋದ್ರೆ ಒಳಗೆ ಬಂದ್ರೆ ನೋಡೋದು. ಆಕೆ ಮಲಗಿದಾಗ ಎಷ್ಟಾಕತ್ತೆ ಅಷ್ಟು ಹೊರಗಿನ ಕೆಲಸ ಮುಗಿಸೋಬೇಕು. ಹಂಗಾಗಿ ಇವತ್ತು ಒಂಥರ ಯಾಕೆ ನಮ್ಮ ಅತ್ತೆ ನೆನಪು, ನಮ್ಮಪ್ಪ ನಮ್ಮ ನೆನಪು ಭಾಳ ಆಕತ್ ಬಿಡ್ತು ಹಬ್ಬದಾಗ. ಯಥಾ ನೋಡ್ತೀವಿ ಅವ್ರ ಅಪ್ಪನೂ ಕೆಲ್ಸಕ್ಕೆ ಹೋಗ್ಬಿಟ್ರು ಪಾಪ. ಇದನ್ನು ಆರಾಮಿಲ್ಲಂಗೆ ಇದಕ್ಕಲೇನು ಕರೆಕ್ಟಾಗಿ ಒಂದು 15 ದಿನವೂ ರೆಸ್ಟ್ ಸಿಗಲಿಲ್ಲ. ಎಲ್ಲ ಕೂಡ ಒಂಥರ ದುಃಖ ಬಂದಂಗೆ ಬಿಡ್ತಂಗೆ ಮಧ್ಯಾಹ್ನದಾಗೆಲ್ಲ ನೆನಪು ಮಾಡ್ಕೊಂಡು. ಒಂದು ತಿಂಗಳಾರ ರೆಸ್ಟ್ ಆಗ್ಬೇಕಾಗಿತ್ತು. ಅವ್ರು ಭಾಳ ಅಂದ್ರೆ ಭಾಳ ವೀಕ್ ಆಗಿದ್ರು. ಅವ್ರಿಗೆ ಕಷ್ಟ ಅನುಭವಿಸಿದ್ರು ಅವ್ರ ದವಾಖಾನ್ಯಾಗ. ಅವ್ರು ಹೋಗಲಿಲ್ಲ ಅಂದ್ರೆ ಅದು ಅನಿವಾರ್ಯ ಆಗ್ಬಿಟ್ಟೈತಿ. ಯಾಕೆ ಎಷ್ಟೂ ಮೈ ಮೇಲೆ ಬಂದುಬಿಡ್ತದೆ ನಮ್ಗೆ ಈಗ ಮಾಡ್ಕೊಂಡಿರೋವಂಥದ್ದು. ನಮ್ದು ಇನ್ನೊಂದು ಟ್ಯಾಕ್ಟರ್ ಗಾಡಿ ಕೊಡತ್ತೀವಿ, ಅದಕ್ಕೆ ನಾವು ಅನ್ಕೊಂಡಂಥ ರೇಟಿಗೆ ನಾವು ಅನ್ಕೊಂಡಂಥ ಅದಕ್ಕೂ ಯಾರು ಕಸ್ಟಮರ್ಸ್ ಬರೋವಲ್ರ. ಹಾಗಾಗಿ ಗಿರಾಕಿಗಳು ಅವು ಯಾವ್ರ ಬಂದು ಒಯ್ದ್ರೆ ಅದು ಗಾಡಿರ ಹೋದ್ರೆ ಸ್ವಲ್ಪ
ಮೇನ್ ಇರುವಂಥದ್ರೆ ಸ್ವಲ್ಪ ಕ್ಲಿಯರ್ ಮಾಡ್ಕೋಬೋದು. ಗೊಂಜಾಳ ಬಂದೈತಿ ಈಗ, ಅದು ಮುರಿಸ್ಬೇಕು. ಗಾಡಿ ಬಿಟ್ಟು ಬಂದ್ರೆ ಅಲ್ಲಿ ನಡೀದಿಲ್ಲ, ಮನೆತನ ಹೋಗೋದಿಲ್ಲ. ನಾನು ನನ್ನ ಮಗಳು ಒಂದು ಕಡೆ, ನಮ್ಮ ಅತ್ತೆಯಾರು ಒಂದು ಕಡೆ, ನನ್ನ ಗಂಡ ಒಂದು ಕಡೆ. ಪಾಪ ಅದಕ್ಕೆ ಊಟದ ವ್ಯವಸ್ಥೆ ಇಲ್ಲ ನಮ್ಮ ಮನೆಯವ್ರಿಗೀಗ, ಏನೇನೂ ಇಲ್ಲ. ಇದ್ದದ್ದು ತಿನ್ನೋದು ಮಾಡ್ಕೊಳ್ಳೋದು ಅವ್ರದ್ದು. ಒಂಥರ ಮನುಷ್ಯ ಎಲ್ಲ ಚಲೋ ಇದ್ರೆ ಚಲೋ ಅಂತೇವೆ. ಯಾವಾಗಿನ ಪರಿಸ್ಥಿತಿ ಯಾವಾಗ ಹೆಂಗೆ ಬರ್ತೈತಿ ಅಂತ ಊಹೆನೂ ಮಾಡೋಕ್ಕಾಗೋದಿಲ್ಲ ನೋಡ್ರಿ, ಅಷ್ಟ್ರ ಮಟ್ಟಿಗೆ ಬರ್ತೈತಿ. ಈ ಹಬ್ಬಗಳು ಬಂದು ಕೂಡಲೇ ಅಂತೂ ಎಲ್ಲನೂ ನೆನಪು ಹಾಕತ್ತಿರ್ತೈತೆ ನನಗೆ. ಇತ್ಲಾಗ ಅವ್ರನ್ನಲ್ಲಿ ಬಿಟ್ಟೇವಿ, ಕರ್ಕೊಂಬಂದೇವು ಅನ್ನೋಕೆ ಮಳೆ ಒಂದು, ನಿನ್ನೆ ಇವತ್ತು ಸ್ವಲ್ಪ ಬಿಸಿಲು ಬಿದ್ದೈತಿ, ಮಳಿದೊಂದು. ಕರ್ಕೊಂಬರ್ಲಿಲ್ಲ ಅಂದ್ರೆ ಎಷ್ಟು ದಿನ ಅಂತ ಅವ್ರ ಮನೆ ಬಿಡ್ಬೇಕು ಅನ್ನೋದು ಒಂದು ಮನಸ್ಸಿನ ಅಳಕೊಂದು. ಜನ ಏನಂತಾರೋ, ಏನು ಮಾತಾಡ್ಕೋತಾರೋ ಅನ್ನೋದು ಒಂದು ಅಳಕೊಂದು. ಸಾಕಾಗ್ಲಕ್ಕ ನೋಡೋಕ್ಕಾಗ್ಲಾರ ಕಳ್ಸ್ಯಾರ ಅನ್ನುವಂಥ ಮಾತುಗಳೊಂದು. ಹಂಗೆ ಒಂದು ಅಂದ್ರೆ ಏನೇನೋ ತಲೆಯಾಗ ಓಡಾಡ್ತಾವೆ, ಅಷ್ಟೊಂದು ವಿಷಯಗಳು. ಆದರೂ ಏನಾಕಾಗಲ್ರಿ, ಮನ್ಯಾಗ ತವ್ರ ಮನ್ಯಾಗ ಆಯ್ತು, ಗಂಡ ಮನೆ ಆಯ್ತು, ಹಿರಿಯರು ಇರೋಕ್ಕಾಗ್ಲೇ ಏನು ಕಲಿಬೇಕು ಅದನ್ನು ಕಲ್ತು ಬಿಡ್ರಿ. ಪ್ಲೀಸ್ ಯಾರು ನೆಗ್ಲೆಕ್ಟ್ ಮಾಡಿಬಿಡ್ರಿ. ನಿಮ್ಮ ತಾಯಿ ತಂದೆ ಮನಸ್ಸು ನೋಸೋದಾಗಲಿ, ಅತ್ತೆ ಮನೆ ಬಂದ್ಮ್ಯಾಗ ಅತ್ತೆ ಮಾವ್ರ ಮನಸ್ಸು ನೋಸೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ರು ಒಳ್ಳೆಯವರು ಕೆಟ್ಟವರು ಅವ್ರವ್ರು ಇದಕ್ಕಿದ್ದ ಇರ್ತಾರೆ. ನಮ್ಮ ಕರ್ತವ್ಯಗಳು ಏನೇನು ಅದಾವಲ್ಲ ಅದು ಮಾಡೋಕ್ಕಂತ ನಾವು ಈ ಭೂಮಿ ಬಂದೇವಿ. ಆ ದೇವ್ರು ನಮಗಂತ ಆ ಜವಾಬ್ದಾರಿನ ಹೊರಿಸಿರ್ತಾನೆ, ಅದನ್ನು ನಿಭಾಯಿಸ್ಬೇಕಷ್ಟೆ. ನನಗೆ ಗೊತ್ತಿರೋದು ಮಾಡ್ಕೊತ ಹೋಗ್ರಿ. ಇವತ್ತೆಲ್ಲ ಕೆಲಸನೂ ಮಾಡ್ಬೇಕಾರೆ ಪ್ರತಿಯೊಬ್ಬರು ಪ್ರತಿಯೊಂದು ವಿಷಯದೊಳಗೂ ನೆನಪಾಗ್ತಾನೆ ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಹಣೆ ಬರ ದೇವ್ರು ಹೆಂಗೆ ಬರೋದನ್ನ ಹಂಗೆ ಆಗೋದಾಗೋದು. ಬಿಡೋಕ್ಕೂ ಬರೋದಿಲ್ಲ. ಭೂಮಿ ತಾಯಿ ಪೂಜೆ ಮಾಡೋದು ಅದು ಎಲ್ಲನೂ ಬಿಡೋಕ್ಕಂತೂ ಬರೋದಿಲ್ಲ. ಎಲ್ಲನೂ ಕೇಳಿ ಎಷ್ಟಾಕೈತೆ ಅಷ್ಟೆಲ್ಲನೂ ಮಾಡಾಕತ್ತೇನೆ. ನೋಡೋದ್ರಿ ಏನೇನಾಕೈತೆ ಅಂಥೇಳಿ. ಈಗ ಫಟಾಫಟ್ ಕರ್ಚಿಕಾಯಿ ಮಾಡೋದು ಅದು ಹೆಂಗೆ ಅಂತೆಲ್ಲ ಮಾಡ್ಕೊಂಡು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ಹಂಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡಕತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಪ್ರತಿ ಸರಿ ವಿಡಿಯೋದಾಗೂ ನಾವೆಲ್ಲ ಕೇಳೋದಿದ್ನ. ನಾನು ಒಂದು ಆಸೆ ಪಟ್ಟು ಯೂಟ್ಯೂಬಿಗೆ ಬಂದೇನಿ. ಆ ಆಸೆನ ನಿಮ್ಮಿಂದ ಈಡೇರ್ತೈತಿ ಅಂದ್ಕೊಂಡೇನಿ. ನಂಗೆ ಗೊತ್ತಿರೋ ಪ್ರಕಾರ ಯಾರ ಹತ್ರನೂ ಹೆಲ್ಪ್ ಕೇಳಕ್ಕೆ ಹೋಗೋದಿಲ್ಲ. ನಾನು ಯಾರಿಗೆ ಮಾಡಿರಿ ಅಂತ ಪ್ರೆಷರ್ ಹಾಕಲ್ಲ. ಅವ್ರವ್ರ ಇಷ್ಟ ಅದು ನೋಡಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ. ಕೆಲವೊಬ್ರು ನಾವ್ಯಾಕೆ ಅನ್ನುವಂಥ ಒಂದು ಭಾವನೆಯಲ್ಲೂ ಬಿಡೋರು ಇರ್ತಾರೆ. ಅದು ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ ಬಿಟ್ಟಿದ್ದ. ಖರೆ ನಾವಂತೂ ನೋಡ್ರಿ ನಿಷ್ಕಲ್ಮಶವಾಗಿ ಎಲ್ಲನೂ ಮಾಡ್ಬೇಕನ್ನೋ ಒಂದು ನಿರ್ಧಾರಕ್ಕೆ ಮಾಡತ್ತೇವೆ. ಒಪಿನಿಯನ್ ಅವ್ರವ್ರಿಗೆ ಬಿಟ್ಟಿದ್ದ. ಬರೀ ಕರ್ಚಿಕಾಯ್ದು ಏನೇನ ಕೆತ್ಕತಿ ನೋಡೋಣ ಅಂತ. ಕರೆಕ್ಟ್ ಕಣ ಸಿದ್ಧನ ಮಗಳು ಸ್ವಾಮಿಯರ ಹುಡುಗಿರಿ ಒಂದು ಕ್ಲಾಸ್ಮೇಟ್ ಅಂತ ಇಕ್ಕಿ ಹಿಡಿಯಕ್ಕೆ ಹಿಂಗೆ ಹಾಕಿನ ಬೆಳ್ಳು ಮಾಡೋದಕ್ಕೆ ಅದು ಒಂದಾಗಿ ಕಳ್ಸ್ಕೊಡಪ್ಪ. ನಾವು ಮೂವನ ನಮ್ಮ ಮೊಮ್ಮಕ್ಕಳು ಕೂತು ಮಾಡ್ಕೊತೀವಿ, ಅದು ಒಂದಾಗಿ ಮಾಡ್ಕೊತೀವಿ. ಅದು ನಾವು ಮಾಡಿ ಕಚ್ಚಾಳ ನೀನು ಅಕ್ಕ ಒಳ್ಳಿಲ್ಲ ಸ್ವಲ್ಪ ಮಾಡ್ತಾಳ ಇದಂದ್ರೆ ಈಗ ಕಚ್ಚಿಕಾಯಿಗೆ ಬರಲಿ ಬಿಡಿ ಮಾಡ್ತಿದ್ದೆ. ನನಗೆ ಅದನ್ನು ಬೇಕಷ್ಟೊಂದಿಲ್ಲ. ಮತ್ತೆ ಏನು ಮಾಡ್ತಾ ಗೊಬ್ಬರ ಇದ್ದ ಮತ್ತೆ ಈಗ ಸಣ್ಣ ಮಾಡ್ತಾ ಏನು ಕೆಲಸ ಇದ್ದಿಲ್ಲ. ತೆಗೋಬೇಕು ನಾನು ಅಡುಗೆ ಬಂದಿದ್ದಿಲ್ಲ ಮಾಡ್ಕೊಂಡ್ಬೇಕಂತ ಮಾಡಿದ್ದೀನಿ. ಸಣ್ಣ ಮಾಡ್ತೀನಿ ಎಲ್ಲ ಊಟ ಹೋದ್ರೆ ಹಂಗೆ ನೋಡು ಹೊಂಟ್ಲೋಡ್ದ ಅಕ್ಕ, ಹೊಂಟ್ಲೋಡಲ್ಲಿ ಎಲ್ಲ ಕರ್ಚಿಕಾಯಿ ಮಾಡಿ ತಿರ್ಗಿ ಆರೋತನ ಇಟ್ಕಾಸ್ ಎಲ್ಲನೂ ತುಂಬಿ ಡಬ್ಬಿಗೆ ಹಾಕಿಟ್ಟಾತ್ ನೋಡ್ರಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಲ್ಲ ಪ್ಲೀಸ್ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ನಾಳೆ ವಿಡಿಯೋದ ಮತ್ತೆ ನಾನು ನಿಮ್ಗೆ ಸಿಗ್ತೇನಂತ. ಎಲ್ಲರಿಗೆ ನಮಸ್ಕಾರ.